ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತು BRB ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ್ಯಂಡ್ ನಾನು ಡಿಸೆಂಬರಲ್ಲಿ ಕೂಡ ತುಂಬ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಜಾನ್ವರಿಯಿಂದ ಸಿನಿಮಾಗಳ ಅನೌನ್ಸ್ಮೆಂಟ್ ಕೂಡ ಸ್ಟಾರ್ಟ್ ಆಗುತ್ತೆ, ಸಿನಿಮಾ ಕೆಲಸಗಳು ತುಂಬ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ 2025 ಎಲ್ಲ ಸ್ಟಾರ್ ನಟರ ಸಿನಿಮಾಗಳು ಆದಷ್ಟು ಭಾಳ ರಿಲೀಸ್ ಆಗಬೇಕು ಅಂತ. ಸೊ BRB ಬಗ್ಗೆ ಒಂದು ಚಿಕ್ಕ ಅಪ್ಡೇಟು, ಏನು ಕತೆ BRB ಅದ್ರ ಬಗ್ಗೆ ಮಾತಾಡ್ತೀನಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋ ಬೇಗ ಶುರು ಮಾಡ್ತಾಯಿದ್ದೀನಿ. ಶುರು ಮಾಡೋಕ್ಕೆ ನಮ್ಮ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಇವತ್ತಿನ ವಿಚಾರ ಬಿಲ್ಲಾ ರಂಗ ಭಾಷಾ ಸಿನಿಮಾ, ಅಪ್ಕಮಿಂಗ್ ಕಿಚ್ಚ ಸುದೀಪ್ ಸರ್ ಅವರ ಸಿನಿಮಾ. ಸೊ ಒಂದು ರೀತಿಲಿ ಈಗ ಮ್ಯಾಕ್ಸು ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಆ್ಯಂಡ್ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಿರೋದು ಒಂದು ಕಡೆ ಆದರೆ, ಜೊತೆಗೇ ಒಂದು ಗುಡ್ ನ್ಯೂಸು. ಜಾನ್ವರಿಯಲ್ಲಿ ಒಂದು ಅಂದರೆ ನ್ಯೂ ಇಯರ್ ವಿಶ್ ಮಾಡುವ ಮೂಲಕವಾಗಿ ಅನೂಪ್ ಭಂಡಾರಿ ಸರ್ ಒಂದು ಪೋಸ್ಟ್ ಕೂಡ ಹಾಕಿದ್ದಾರೆ. ಸೊ ಎಲ್ಲರೂ ನೋಡಿರುವಂಥದ್ದು, ಅಂದರೆ ಚಂಡಮಾರುತ ಬರ್ತಾ ಇದೆ. ಸೊ ಚಂಡಮಾರುತಕ್ಕೆ ನಾವು ಒಳಗಡೆ ಹೋಗಬೇಕು ಅಂದರೆ ಮೊದಲು ನೀರನ್ನ ಟೆಸ್ಟ್ ಮಾಡಬೇಕು ಅನ್ನೋ ಒಂದು ಟ್ಯಾಗ್ಲೈನ್ ಹಾಕ್ಕೊಂಡು ಒಂದು ಅಪ್ಲೋಡ್ ಮಾಡಿರುವಂಥದ್ದು ಒಂದು ಪೋಸ್ಟನ್ನು ಎಲ್ಲರೂ ಕೂಡ ನೋಡಿದ್ದೀವಿ. ಸೊ ಟೆಸ್ಟಿಂಗ್ ನಡೀತಾ ಇದೆ. ಅಂದರೆ ಲೈಕ್ ಅನೂಪ್ ಭಂಡಾರಿ ಸರ್ ಅವ್ರದ್ದೊಂದು ಡೈರೆಕ್ಷನ್ನು, ಅವ್ರದ್ದೊಂದು ಸಿನಿಮ್ಯಾಟಿಕ್ ಒಂದು ಫಾರ್ಮೆಟ್ ಏನಿದೆ, ಸೊ ಅವ್ರದ್ದು ಸಪ್ರೇಟ್ ಒಂದು ಸಿನಿಮ್ಯಾಟಿಕ್ ಫಾರ್ಮೆಟ್ ಇದೆ. ಅಂದರೆ ನಾವು ಅಬ್ಸರ್ವ್ ಮಾಡ್ದಂಗೆ ಅತಿ ಹೆಚ್ಚು ಅಂದರೆ ಅವರು ಸ್ಟುಡಿಯೋದಲ್ಲೇ ಅಂದರೆ ಮಾಡುವಂಥ ಒಂದು ವೈಖರಿ ತುಂಬಾ ಅವ್ರದ್ದು. ಆ ಒಂದು ಅನೂಪ್ ಭಂಡಾರಿ ಸರ್ ಅವ್ರದ್ದು ಒಂದು ಡೈರೆಕ್ಷನ್ ಅಂತ ಬಂದಾಗ ಸಿನಿಮಾನ ಒಂದು ಪ್ರೊಡಕ್ಟಿಟಿಯನ್ನು ಒಂದು ಸ್ಟುಡಿಯೋದಲ್ಲೇ ಒಂದು 90% ಶೂಟ್ ಮಾಡುವಂಥದ್ದು. ಸೊ ನಿನ್ನೆ ರಿಲೀಸ್ ಆದಂಥ ಒಂದು ಪೋಸ್ಟ್ ನೋಡಿದಾಗ ಕೂಡ ಗೊತ್ತಾಗುತ್ತೆ, ಒಂದು ಸ್ಟುಡಿಯೋದಲ್ಲಿ ಅನೂಪ್ ಭಂಡಾರಿ ಸರ್ ಅವರು ಶೂಟ್ ಮಾಡ್ತಾ ಇರ್ತಾರೆ. ಸೊ ಅದು ಟೆಸ್ಟ್ ಮಾಡ್ತಾ ಇದೀನಿ ಅಂತ ಕೂಡ ಹಾಕಿದ್ದಾರೆ. ಸೊ ಈ ಒಂದು ಸಿನಿಮಾ ಹೈಲಿ ಒಂದು ಗ್ರಾಫಿಕ್ಡ್ ಸಿನಿಮಾ ಆಗಿರುವಂಥದ್ದು. ವಿಜುವಲ್ಸಲ್ಲಂತೂ ಅದ್ಭುತ, ಅದರಲ್ಲಂತೂ ಡೌಟೇ ಇಲ್ಲ. ಅನೂಪ್ ಭಂಡಾರಿ ಸರ್ ಅವರು ಮೇಕಿಂಗ್ ಆಲ್ರೆಡಿ ನಾವೆಲ್ಲ ನೋಡಿದ್ದೀವಿ. ಒಂದು ಅದ್ಭುತವಾದಂಥ ಮೇಕಿಂಗ್ ಇರುತ್ತೆ. ಅಂದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಒಂದು ವಿಜುವಲ್ಸ್ ಆಗಿರ್ಬೋದು ಅದ್ಭುತವಾಗಿ ಕೊಡ್ತಾರೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಕನ್ನಡ ಸಿನಿಮಾದಲ್ಲಿ ಒಂದು ಹಾಲಿವುಡ್ ರೇಂಜಲ್ಲಿ ಒಂದು ಎಡಿಟಿಂಗ್ ಬಗ್ಗೆ ಆಗಿರ್ಬೋದು, ಒಂದು ವಿಜುವಲ್ಸ್ಗಳ ತರೋದ ಬಗ್ಗೆ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಆ್ಯಂಡ್ ಇದು ತುಂಬ ಒಂದು ಹಾಲಿವುಡ್ ಒಂದು ಫಾರ್ಮೆಟ್ನ ಒಂದು ತುಂಬಾ ಒಂದು ಇನ್ಕ್ಲೂಡಿಂಗ್ ಮಾಡಿಕೊಂಡು ಒಂದು ಕ್ವಾಲಿಟಿ ಅನ್ನೋದನ್ನು ತುಂಬ ಚೆನ್ನಾಗಿ ಕೊಡಬೇಕು ಅನ್ನುವಂಥದ್ದು ಅನೂಪ್ ಸರ್ದವ್ರದ್ದು. ಈ ಒಂದು ಪೋಸ್ಟ್ ಹಾಕಿದ ಮೇಲೆ ತುಂಬ ಜನ ಮೆಸೇಜ್ ಕೂಡ ಮಾಡಿದ್ರಿ, ಬ್ರದರ್ ಹಾಕಿದ್ದಾರೆ ನೋಡಿ BRB ಬಗ್ಗೆ ಹಾಕಿದ್ದಾರೆ ನೋಡಿ ಅಂತ. ಸೊ ನಾನು ಕೂಡ ನೋಡಿದೆ, ನಿನ್ನೆ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಸೊ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಒಂದು ಖುಷಿಯಾದಂಥ ವಿಚಾರ, ನ್ಯೂ ಇಯರ್ಗೆ ಈಗ ಆಫ್ಟರ್ ನಮ್ಮ ಮ್ಯಾಕ್ಸ್ ಆದಮೇಲೆ ನೆಕ್ಸ್ಟ್ BRB ಬಿಲ್ಲಾ ರಂಗ ಭಾಷಾ. ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾಯಿದ್ವಿ ಬಿಲ್ಲಾ ರಂಗ ಭಾಷೆಗೆ. ಸೊ ಆದಷ್ಟು ಬೇಗ ಸ್ಟಾರ್ಟ್ ಆಗಲಿ. ಆ್ಯಂಡ್ ಅದನ್ನು ನಾವು ಒಂದು ವಿಜುವಲ್ ಟ್ರೀಟನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ಆದಷ್ಟು ಬೇಗ ನೋಡೋ ಹಾಗೆ ಆಗ್ಲಪ್ಪ ಅನ್ನೋದೊಂದು ಆಶೆ ಅಷ್ಟೇ. ಆ್ಯಂಡ್ ಮ್ಯಾಕ್ಸ್ ಆಫ್ಟರ್ ಸಕ್ಸಸ್ ಆದಮೇಲೆ, ಬ್ಲಾಕ್ ಬಸ್ಟರ್ ಹಿಟ್ ಆದಮೇಲೆ, ಸೊ ಈಗ ನೆಕ್ಸ್ಟ್ ವೇಟಿಂಗ್ ಫಾರ್ BRB ಬಿಲ್ಲಾ ರಂಗ ಭಾಷಾ. ಆ್ಯಂಡ್ ಎಲ್ಲರೂ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ನಿನ್ನೆ ಕೂಡ ಹೇಳಿದ್ದೆ, ಸೊ 2025 ಒಂದು ಒಳ್ಳೆ ದಿನ ಆಗಲಿ, ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಹೊರಗಡೆ ಬರಲಿ ಅಂತ, ಒಳ್ಳೊಳ್ಳೆ ಸಿನಿಮಾಗಳು ರಿಲೀಸ್ ಆಗಲಿ, ಪ್ರಭಾಷಾ ಸಿನಿಮಾಗಳು ಬರದೇ ಇರೋಷ್ಟು ನಮ್ಮಲ್ಲಿ ಬ್ಯುಸಿ ಆಗಲಿ ನಮ್ಮ ಕನ್ನಡ ಸಿನಿಮಾಗಳು ಅನ್ನೋದು ನಮ್ಮ ಒಂದು ಆಶಯ. ಸೊ ಓವರಾಲಾಗಿ ಹೇಳಬೇಕು ಅಂದರೆ ಬಿಲ್ಲಾ ರಂಗ ಭಾಷೆಗೆ ತುಂಬಾ ಒಂದು ವೇಟಿಂಗು, ನಾನು ಕೂಡ ತುಂಬ ವೇಟಿಂಗು. ಆ್ಯಂಡ್ ನಿನ್ನೆ ಒಂದು ಪೋಸ್ಟ್ ನೋಡಿದ್ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಶುರುವಾಯಿತು ರಣಕಹಳೆ, ಇನ್ನೇನು ವೇಟಿಂಗ್ ಫಾರ್ BRB ಅಷ್ಟೇ. ಸೊ ಎಲ್ಲರಿಗೂ ಟೀಮ್ಗೂ ಕೂಡ ಒಂದು ಆಲ್ ದ ಬೆಸ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ BRBಗೆ ವೇಟ್ ಮಾಡ್ತಾ ಇದ್ದೀರಾ, ಸೊ BRB ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಕಾಯೋಣ ಇನ್ನೇನು ಬರುತ್ತೆ BRB ಆದಷ್ಟು ಬೇಗ ಅಂತ ಒಂದು ಆಶಯದಲ್ಲಿ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.